ಬೆಂಗಳೂರಲ್ಲಿ ಹುಟ್ಟು ಬೆಂಗಳೂರು ಸಪೋರ್ಟ್ ಮಾಡಬೇಕು, ಕಂಡೋರ್ಗೆ ಸಪೋರ್ಟ್ ಮಾಡೋದಲ್ಲ. ಅಪ್ಪನ ಅಪ್ಪ ಅನ್ಬೇಕು, ನಮ್ಮ ಅಪ್ಪನ ಅನ್ಬೇಕು, ಬೇರೆಯವ್ರ ಅಪ್ಪನ ಅಪ್ಪ ಅನ್ಬಾರ್ದು. ನಾವು ನಮ್ಮಮ್ಮನ್ನೇ ಇಷ್ಟಪಡೋದು, ಬೇರೆಯವ್ರ ಅಮ್ಮನ ಇಷ್ಟಪಡೋದು. ರಿಟರ್ನ್ ಟಿಕೆಟ್ ರೆಡಿ ಮಾಡಿಸ್ಕೊಂಡ ಕೇಳಿ ತಲಾ ರಾಂಚಿಗೆ ಮಿಕ್ದವರೆಲ್ಲ ಅವ್ರ ಊರಿಗೆ. ನಾವ್ ಕಪ್ ನಮ್ದೇ ಅಂತೀವಿ, ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ. 9 ವಿಕೆಟ್ ಇಂದ ಗೆದ್ರು 7+2 ತಲಾ ಫಾರ್ ರೀಸನ್ ಅಂತ ನಾನು ಇವಾಗ ಒಂದ್ ಹೇಳ್ತೀನಿ ಕೇಳಿ. ಅಲ್ಲಿ 8 ತಲಾ ಫಾರ್ ರೀಸನ್ ಆಗುತ್ತೆ. ಮ್ಯಾಕ್ಸ್ವೆಲ್ ಬರೋದ್ ಬೇಡ, ಬೇರೆ ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಹುದು. ನಮ್ ಫ್ರಾಂಚೈಸಿ ಆಡ್ತಿದ್ದ ಅಂದ್ಮೇಲೆ ನಾವು ಬಿಟ್ಕೊಡಲ್ಲ. 16 ಸತಿನೇ ಸೋತಿದೀವಂತೆ, ಪ್ರತಿ ಸಲ ಬಿದ್ಮೇಲೆ ಇವಾಗ ಬಿಟ್ಕೊಡ್ತೀವಿ. ಆಮೇಲೆ ಮ್ಯಾಚ್ ಮುಗ್ದಿದ ತಕ್ಷಣ ಬೇಕಾದ್ರೆ ಮಳೆ ಬರ್ಲಿ, ಅದೇ ಮ್ಯಾಚ್ ನಡೆಯುವಾಗ ಮಾತ್ರ ಆಲ್ ದ ಬೆಸ್ಟ್ ಆರ್ಸಿಬಿ. ಓಕೆ, ಆರ್ಸಿಬಿ ವರ್ಸಸ್ ಸಿಎಸ್ಕೆ ಯಾರು ಗೆಲ್ತಾರೆ? ಆರ್ಸಿಬಿ ಬ್ರೋ. ಆರ್ಸಿಬಿ. ಯಾಕೆ ಆರ್ಸಿಬಿ ಗೆಲ್ಬೇಕು? ಆರ್ಸಿಬಿನೇ ಗೆಲ್ಬೇಕು. ಗೆಲ್ಬೇಕು ಅಷ್ಟೇ. ಆರ್ಸಿಬಿ ಗೆಲ್ಬೇಕು ಅಷ್ಟೇ. ಬೆಂಗಳೂರಲ್ಲಿ ಹುಟ್ಟು ಬೆಂಗಳೂರು ಸಪೋರ್ಟ್ ಮಾಡಬೇಕು, ಕಂಡೋರ್ಗೆ ಹೋಗಿ ಸಪೋರ್ಟ್ ಮಾಡೋದಲ್ಲ. ಸೂಪರ್ ಬ್ರೋ. ಅಷ್ಟೇ. ಒಟ್ಟು ಆರ್ಸಿಬಿ ಗೆಲ್ಬೇಕು. ಆರ್ಸಿಬಿ ಗೆಲ್ಬೇಕು, ಗೆಲ್ಲೇಬೇಕು. ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು ಆರ್ಸಿಬಿ ಕಡೆಯಿಂದ? ಯಾರು ಅಂದ್ರೆ ವಿರಾಟ್ ಕೊಹ್ಲಿನೇ. ವಿರಾಟ್ ಕೊಹ್ಲಿ Yes, of course. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಸೊ ಅದು ಕಂಟಿನ್ಯೂ ಆಗುತ್ತೆ ಅಂತ. ಆಗುತ್ತೆ, ಪಕ್ಕ ಆಗುತ್ತೆ. ಸೂಪರ್. ಆಮೇಲೆ ಮ್ಯಾಕ್ಸ್ವೆಲ್ ಬರ್ಬೋದು ಟೀಮ್ಗೆ, ಯಾಕೆಂದ್ರೆ ವಿಲ್ ಜಾಕ್ಸ್ ಇಲ್ಲ. ಬೇಡ ಮ್ಯಾಕ್ಸ್ವೆಲ್ ಬೇಡ, ವೆಲ್ ಜಾಕ್ಸನ್ ಹೋಗಿದೆ ಆಲ್ರೆಡಿ. ಮ್ಯಾಕ್ಸ್ವೆಲ್ ಬರೋದ್ ಬೇಡ, ಬೇರೆ ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಹುದು. ಮ್ಯಾಕ್ಸ್ವೆಲ್ ಬೇಡ ಅಂತೀರಾ? ಬೇಡ. ಆಸ್ಟ್ರೇಲಿಯನ್ ಪ್ಲೇಯರ್ ನಾಕೌಟ್ ಪಂದ್ಯಗಳಲ್ಲಿ ಆಡ್ತಾರಲ್ಲ, ಸೊ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಸಲ್ವಾ ನಿಮ್ಗೆ? ಬೇಡ ಬೇಡ ಮ್ಯಾಕ್ಸ್ವೆಲ್. ಬೇರೆ ಪ್ಲೇಯರ್ ನಾವು ಹಿಂದಿನ ಮ್ಯಾಚ್ ನೋಡಿದ್ರಲ್ಲ, ಹಿಂದಿನ ಮ್ಯಾಚ್ ನೋಡಿದಕ್ಕೆ ನಮ್ಗೆ ಅಪ್ಸೆಟ್ ಆಗ್ಬಿಟ್ಟಿದೆ. ಮ್ಯಾಕ್ಸ್ವೆಲ್ ಬೇಡ ಅಂದ್ಬಿಟ್ಟು, ಅದಕ್ಕೆ ಮ್ಯಾಕ್ಸ್ವೆಲ್ ಬೇಡ. ಅದ್ರ ಬದಲು ಬೇರೆಯವ್ರನ್ನ ಹಾಕೊಬಹುದು. ಯಾವ ಪ್ಲೇಯರ್ ನ ಆಡಿಸಬಹುದು ಅಂತ ಅನ್ಸುತ್ತೆ ನಿಮ್ಗೆ ಮ್ಯಾಕ್ಸ್ವೆಲ್ ಬದಲಿಗೆ? ಇದಾರೆ, ತುಂಬಾ ಇದಾರೆ, ನೋಡ್ಬೇಕು ಯಾರನ್ನ ಹಾಕೊಂತ. ಅವ್ರು ಚೂಸ್ ಅಲ್ಲ, ಮ್ಯಾನೇಜ್ಮೆಂಟ್ ಅಲ್ಲ, ನಮ್ದೇನ. ಅದು ನಿಮ್ಮ ಒಂದು ನಮ್ದು ಫಾರಿನ್ ಪ್ಲೇಯರ್. ಓಕೆ ಫೈನ್, ಇರ್ಲಿ ಬಿಡಿ. ಈಗ ಒಟ್ಟಾರೆಯಾಗಿ ಆರ್ಸಿಬಿ ಗೆಲ್ಬೇಕು ಅಂತಂದ್ರೆ ಈ ಮ್ಯಾಚ್ ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರು ಸಪೋರ್ಟ್ ಮಾಡ್ಬೇಕು. CSK ಸಪೋರ್ಟ್ ಮಾಡಿದ್ರೆ ಕಂಡೋರ್ದು ಬೇರೆ ಆತರ ಇದಾಗುತ್ತೆ, ಅದಕ್ಕೆ ಬೆಂಗಳೂರಿಗೆ ಸಪೋರ್ಟ್ ಮಾಡ್ಬೇಕು. ಓಕೆ ಫೈನ್. ಅದೇ ಆರ್ಸಿಬಿ ಗೆಲ್ಬೇಕು ಅಂತಂದ್ರೆ ಈ ಮ್ಯಾಚ್ ವಿತ್ ರನ್ ರೇಟ್ ಗೆಲ್ಬೇಕು, ಕ್ವಾಲಿಫೈ ಆಗ್ಬೇಕು ಅಂತಂದ್ರೆ, ಸೊ ಈ 6 ರನ್ ರೇಟ್ ಸಿಗುತ್ತೆ ಅಂತ ಅನ್ಸುತ್ತೆ ಆರ್ಸಿಬಿಗೆ? ಸಿಗುತ್ತೆ, ಪಕ್ಕ ಸಿಗುತ್ತೆ. ಯಾಕಂದ್ರೆ ಎಲ್ಲರೂ ಫಾರ್ಮ್ ಅಲ್ಲಿ ಇದಾರೆ. ರಜತ್ ಪಡಿತಾರ್ ಇದ್ದಾನೆ, ವಿರಾಟ್ ಕೊಹ್ಲಿ ಇದಾರೆ, ಎಲ್ಲರೂ ಫಾರ್ಮ್ ಅಲ್ಲಿ ಇದಾರೆ. ಪಕ್ಕ ಗೆಲ್ತಾರೆ, ರನ್ ರೇಟ್ ಇಂದ ಗೆಲ್ತಾರೆ. ರನ್ ರೇಟ್ ಇಂದ ಗೆಲ್ತಾರೆ. ಓಕೆ, ಆರ್ಸಿಬಿ ಗೆಲ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ರನ್ ಮಾಡ್ಬೋದು? 200+ ಮಾಡಿದ್ರೆ ಆರಾಮಾಗಿ ಗೆಲ್ತಾರೆ. ಓಕೆ, ಇನ್ ಕೇಸ್ ಬಾಲಿಂಗ್ ಆಯ್ತು ಅಂದ್ರೆ ಎಷ್ಟು ರನ್ ಒಳಗೆ ಕಟ್ ಆಗ್ಬೇಕು? ಏನಿಲ್ಲ, ಅವರು ಅಷ್ಟೇ 150 ಒಳಗಡೆ ಆಲ್ ಔಟ್ ಆದ್ರೆ ಆರಾಮಾಗಿ ಆಡ್ಬೋದು. ಸೂಪರ್, ಥ್ಯಾಂಕ್ ಯು. ಎಸ್ ಬ್ರೋ, ಯಾರು ಗೆಲ್ಬಹುದು ಆರ್ಸಿಬಿ ವರ್ಸಸ್ ಸಿಎಸ್ಕೆ? ಆರ್ಸಿಬಿ. ಅಪ್ಪನ ಅಪ್ಪ ಅನ್ಬೇಕು, ನಮ್ಮ ಅಪ್ಪನ ಅನ್ಬೇಕು, ಬೇರೆಯವ್ರ ಅಪ್ಪನ ಅಪ್ಪ ಅನ್ಬಾರ್ದು. ಸೂಪರ್ ಗುರು. ಹಾಗಿದ್ರೆ ಏನು ಸಿಎಸ್ಕೆ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕಟ್ತಾ ಇದ್ರ? ಸಿಎಸ್ಕೆ ವರ್ಸಸ್ ಆರ್ಸಿಬಿ ಯಾವತ್ತೂ ಒಂದು ಹೈ ವೋಲ್ಟೇಜ್ ಪಂದ್ಯ ಆಗಿರುತ್ತೆ. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಈ ಬಾರಿ ಒಂದು ಸ್ವಲ್ಪ ಸ್ಪೆಷಲ್, ಯಾಕಂದ್ರೆ ಇಬ್ಬರಿಗೂ ಏನು ಕ್ವಾಲಿಫೈ ಆಗ್ಬೇಕಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು. ಆಗುತ್ತೆ ಅಂತೀರಾ? ಆಗುತ್ತೆ, ಗೆಲ್ತಾರೆ. ವಿತ್ ರನ್ ರೇಟ್ ಗೆಲ್ತಾರೆ. 200+ ಕೊಟ್ರೆ 100% ಗೆಲ್ತಾರೆ ಟಾರ್ಗೆಟ್. ಓಕೆ, ಫಸ್ಟ್ ಬ್ಯಾಟಿಂಗ್ ತಗೋಬೇಕಾ ಬಾಲಿಂಗ್ ತಗೋಬೇಕಾ? ಟಾಸ್ ಗೆದ್ರೆ ಬಾಲಿಂಗ್ ಚೇಸಿಂಗ್ ಮಾಡ್ಬೇಕು ಅಂತೀರಾ? ಚೇಸಿಂಗ್ ಮಾಡ್ಬೇಕು. ಚಿನ್ನಸ್ವಾಮಿ ಆಗಿರೋದ್ರಿಂದ ಗ್ರೌಂಡ್ ಚೇಸಿಂಗ್ ಮಾಡ್ಬೇಕು, ಆರಾಮಾಗಿ ಮಾಡಬಹುದು. ಹೋಮ್ ಗ್ರೌಂಡ್ ಪಿಚ್. ಹೋಮ್ ಗ್ರೌಂಡ್. ಎಸ್. ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು ಆರ್ಸಿಬಿ ಕಡೆಯಿಂದ? ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ, ಬಾಲಿಂಗ್ ಅಲ್ಲಿ ಯಾರು ಮಿಂಚಬಹುದು ಅನ್ಸುತ್ತೆ? ಸಿರಾಜ್. ಒಟ್ಟಾರೆಯಾಗಿ ಗೆದ್ರೆ ಕ್ವಾಲಿಫೈ ಆಗ್ತಾರೆ. ಕ್ವಾಲಿಫೈ ಆದ್ರೆ ಅಲ್ಲಿಂದ ಕಪ್ಗೆ ಜಾಸ್ತಿ ಏನಿಲ್ಲ, ಒಂದ್ 2-3 ಸ್ಟೆಪ್ಸ್ ಅಷ್ಟೇ ಬಾಕಿ. ಈ ಬಾರಿ ಕಪ್ ಗೆಲ್ತಾರೆ ಅಂತೀರಾ? ಗೆಲ್ಲೇಬೇಕು, 16 ವರ್ಷದ ಕನ್ಸು, ಗೆಲ್ಬೇಕು. ಮೊದಲನೇದಾಗಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ, ಯಾರು ಗೆಲ್ತಾರೆ? ಆರ್ಸಿಬಿನೇ. ಯಾಕೆ ಆರ್ಸಿಬಿ? ಸೋತ್ರು ಗೆದ್ರು ಆರ್ಸಿಬಿ, ಅದಕ್ಕೆ ಆರ್ಸಿಬಿನೇ ಗೆಲ್ಲೋದು. ಓಕೆ, ಆರ್ಸಿಬಿ ಗೆಲ್ತಾರೆ ಅಂತ ಹೇಳ್ತಿದ್ರಾ? ಆರ್ಸಿಬಿ ಕಡೆಯಿಂದ ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು? ಕೊಹ್ಲಿ ಪಕ್ಕ. ಕೊಹ್ಲಿ ಬಿಟ್ರೆ ಮ್ಯಾಕ್ಸಿ, ಬಿಗ್ ಶೋ. ಎಸ್. ಏನು ವಿಲ್ ಜಾಕ್ಸ್ ಟೀಮಲ್ಲಿ ಇಲ್ಲ, ಅವರ ಅನುಪಸ್ಥಿತಿ ಟೀಮಿಗೆ ಕಾಡುತ್ತೆ. ಆ ಒಂದು ಪ್ಲೇಸ್ ಅಲ್ಲಿ ಮ್ಯಾಕ್ಸ್ವೆಲ್ ಅವರು ಆಡ್ತಾರೆ. ಮ್ಯಾಕ್ಸ್ವೆಲ್ ಅವರು ಔಟ್ ಆಫ್ ಫಾರ್ಮ್ ಆಗಿದ್ರು, ಬಟ್ ಈ ಮ್ಯಾಚ್ ಅಲ್ಲಿ ಅವರು ಕಮ್ ಬ್ಯಾಕ್ ಮಾಡಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತಾ? ಪಕ್ಕ. ಇವಾಗ ಆಸೀಸ್ಗೆಲ್ಲ ಬಿಗ್ ಮ್ಯಾಚ್ ಅಂತ ಬಂದ್ರೆ ಅವ್ರು ಆಸೀಸ್ ಬಿಟ್ಕೊಡಲ್ಲ ಯಾವತ್ತೂ. ಸೊ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾನ್ ಆಗಿರೋದ್ರಿಂದ ಈ ಸಲ ಪಕ್ಕ ಫಾರ್ಮ್ ಬರ್ತಾನೆ ಈ ಮ್ಯಾಚ್. ನೈಸ್. ಎಲ್ಲರ ಲೆಕ್ಕಾಚಾರ ಕೂಡ ಹಾಗೆ ಇದೆ. ಆಸೀಸ್ ಪ್ಲೇಯರ್ ಏನು ಇಂಥ ಮ್ಯಾಚ್ಗಳಲ್ಲಿ, ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಬಿಟ್ಕೊಡಲ್ಲ, ಅದಾಗ್ಲಿ. ಬಟ್ ಇವಾಗ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಅಂತ ಬಂದ್ರೆ ಯಾವಾಗ್ಲೂ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಬಟ್ ಈ ಮ್ಯಾಚ್ ತುಂಬಾ ಸ್ಪೆಷಲ್. ಇಬ್ರು ಕೂಡ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಮ್ಯಾಚ್ ಗೆಲ್ಬೇಕು, ಅದಕ್ಕೆ ತುಂಬಾ ಸ್ಪೆಷಲ್ ಮ್ಯಾಚ್. ಏನ್ ಹೇಳ್ತೀರಾ? ಪಕ್ಕ ಗೆಲ್ತೀವಿ ಬ್ರೋ, ಮಿಸ್ಸೇ ಇಲ್ಲ. ಎಲ್ಲ ಪಟಾಕಿಗಳೆಲ್ಲ ರೆಡಿ ಇಟ್ಕೊಳ್ರಿ, ನಾಳೆ ಹೊಡಿಬೇಕು. ಮಳೆ ಬಂದ್ರೆ ಎಲ್ಲ ಮಳೆಗೆ ಹಾಕ್ಬಿಟ್ರಿ ಪಟಾಕಿನ, ನೀರ್ಗೆ ಹಾಕ್ಬಿಟ್ರಿ. ಒಟ್ಟಾರೆಯಾಗಿ ಮ್ಯಾಚ್ಗೆ ಮಳೆ ಬರಬಾರ್ದು, ಅದು ಒಂದು ಕೂಡ ಅಡ್ಡಿ. ಮಳೆ ಬರ್ಲೇಬಾರ್ದು. ಬೇಕಾದ್ರೆ ಇವತ್ತು ಮತ್ತೆ ನಾಳೆ ಒಂದ್ 4 ಗಂಟೆವರೆಗೂ ಎಷ್ಟಾದ್ರೂ ಬರ್ಲಿ. ಆಮೇಲೆ ಮ್ಯಾಚ್ ಮುಗ್ದಿದ ತಕ್ಷಣ ಬೇಕಾದ್ರೆ ಮಳೆ ಬರ್ಲಿ, ಆದ್ರೆ ಮ್ಯಾಚ್ ನಡೆಯುವಾಗ ಮಾತ್ರ ಬೇಡ ಮಳೆ. ಓಕೆ, ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಯಾರು ಗೆಲ್ಬೇಕು?
RCB. RCB ಯಾಕೆ RCB? ನಾವು ನಮ್ಮಮ್ಮನ್ನೇ ಇಷ್ಟಪಡೋದು, ಬೇರೆಯವ್ರ ಅಮ್ಮನ್ನ ಇಷ್ಟಪಡಲ್ಲ. ಸೂಪರ್ ಗುರು. ಆಯ್ತು, ಈಗ RCB ಗೆಲ್ಬೇಕು ಅಂತಂದ್ರೆ ಇಡೀ ಟೀಮು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು. ಬಟ್ RCB ಕಡೆಯಿಂದ ಯಾರು ಒಳ್ಳೆ ಪರ್ಫಾರ್ಮರ್ ಆಗ್ಬೋದು? ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್ ಆಡ್ಬೋದು. ವಿಲ್ ಜಾಕ್ಸ್ ಇಲ್ಲ, ಟೀಮ್ ಅಲ್ಲಿ ಮಿಸ್ ಆಗಿದ್ದಾರೆ. ಸೊ ವಿಲ್ ಜಾಕ್ಸ್ ಇಲ್ದಿರೋದು ಟೀಮಿಗೆ ಎಷ್ಟು ಮೈನಸ್ ಆಗ್ಬೋದು ಅಥವಾ ಲಾಸ್ ಆಗ್ಬೋದು? ಮ್ಯಾಕ್ಸ್ವೆಲ್ ಬ್ರೋ, ವಿಲ್ ಜಾಕ್ಸ್ ಇಲ್ದಿರೋದು ಎಷ್ಟು ಮೈನಸ್ ಆಗ್ಬೋದು ಟೀಮ್ಗೆ? ಆಗುತ್ತಾ ಅಥವಾ ಇಲ್ಲ ಮ್ಯಾಕ್ಸ್ವೆಲ್ ಆ ಸ್ಥಾನ ಬೀಳ್ಬೋದು ಬ್ರೋ, ಹೊಡ್ತಾ ಬೀಳ್ಬೋದು. ಸರಿ, ಈಗ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಅನ್ನು ಮಾಡ್ಬೇಕು? 220. ಅದ್ರ ಮೇಲ್ ಮಾಡಿದ್ರು ಪರವಾಗಿಲ್ಲ, ಖುಷಿನೇ. ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ 220 ಪ್ಲಸ್. ಓಕೆ, ಬಾಲಿಂಗ್ ಮಾಡಿದ್ರೆ ಅವರನ್ನ ಎಷ್ಟರೊಳಗೆ ಕಟ್ ಹಾಕ್ಬೇಕು? 170. ಎಸ್ ಬ್ರೋ, ನೀವೇನ್ ಹೇಳ್ತೀರಾ? ಎಷ್ಟರೊಳಗೆ ಕಟ್ ಹಾಕ್ಬೇಕು? ಇವ್ರು ಬ್ಯಾಟಿಂಗ್ ಆದ್ರೆ ಎಷ್ಟು ಹೊಡಿಬೇಕು? ಒಂದ್ 49 ಒಳಗಡೆ ಕಟ್ಟಾಕಿದ್ರು ಬೇಜಾರಿಲ್ಲ, ಖುಷಿನೇ ನಮ್ಗೂ. ಅದು ನಮ್ದೊಂದ್ ರೆಕಾರ್ಡ್ ಹೋಗುತ್ತೆ ಅಂತ. ಅದೇ ಇವಾಗ 18 ಓವರ್ಸ್ ಅಥವಾ 18 ರನ್ಸ್ ಇಂದ ಗೆಲ್ಬೇಕಲ್ಲ. ಸೊ 18 ಶೋ ಇದೆ ನಾಳೆ, 18ನೇ ಬರೋದು. ಎಸ್, ಆ 18 ಶೋ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲವೂ ಕೂಡ 18 ಏನು ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್ 18 ಮ್ಯಾಚ್ ಅನ್ನು ಕೂಡ 18.1 ಓವರ್ ಒಳಗಡೆ ಚೇಸ್ ಮಾಡಬೇಕು. ರನ್ ಅನ್ನು ಡಿಪೆಂಡ್ ಮಾಡ್ಕೊಳ್ಳೋದಾದ್ರೆ 18 ರನ್ಸ್ ಅನ್ನ ಡಿಪೆಂಡ್ ಮಾಡ್ಕೋಬೇಕು. ಹಾಗೇನೆ ವಿರಾಟ್ ಜೆರ್ಸಿ ನಂಬರ್ 18 ಪ್ಲಸ್ ವಿರಾಟ್ 18th ಮ್ಯಾಚ್ ಇದ್ದಾಗ ಚೆನ್ನಾಗಿ ಆಡ್ತಾರೆ. ಏನ್ ಹೇಳ್ತೀರಾ? ನಾಳೆನೂ ಅಷ್ಟೇ, ಡೇಟು 18th. ಸೊ ಎಲ್ಲ ಒಟ್ಟಿಗೆ ಬರ್ತಿದೆ 18 ಅಂತ. ಪಕ್ಕ ಈ ಸಲ ನಾವೇ ಹೊಡಿತೀವಿ, ನಾಳೆನೂ ಹೊಡಿತೀವಿ. ಓಕೆ, ಇಷ್ಟು ವರ್ಷ ಕಪ್ಪು ನಮ್ದಾಗಿಲ್ಲ, ಆದ್ರೂ ಕೂಡ ನಮ್ಗೆ ಹೇಳೋಕೇನು ಕಡಿಮೆ ಮಾಡ್ಕೊಂಡಿಲ್ಲ. ನಾವು ಪ್ರತಿ ಸಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದೀವಿ. ಸೊ ಈ ಬಾರಿ ಖಂಡಿತವಾಗ್ಲೂ ಕಪ್ ನಮ್ದಾಗ್ಬೋದಾ? ನಮ್ದಾಗಿದೆ ಒಂದು ಕಪ್ಪು ವುಮೆನ್ಸ್ ಕಡೆಯಿಂದ, ಅದಾಗಿದೆ. ಇವಾಗ ಮೆನ್ಸ್ ಹೊಡಿತಾರೆ. ಇವಾಗ ಲಾಸ್ಟ್ ಇಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ, ಇಲ್ಲಿಂದ ಅಲ್ಲಿವರೆಗೂ ಹೋಗೋದೇನು ಕಷ್ಟ ಇಲ್ಲ, ಪಕ್ಕ ಹೊಡಿತೀವಿ. ಮೆನ್ಸ್ ಆದ್ರೇನು ವುಮೆನ್ಸ್ ಆದ್ರೇನು ಒಟ್ಟು ಗೆದ್ದಿದ್ದು RCB ಫ್ರಾಂಚೈಸ್. ಹೆಸರು RCB ಅಷ್ಟೇ, ಅವ್ರು ಗೆದ್ದಿದ್ದಾರೆ ಸಾಕಷ್ಟೇ. ಓಕೆ ಬ್ರೋ, ನೀವು ಮ್ಯಾಚ್ ನೋಡ್ತೀರಾ? RCB ವರ್ಸಸ್ CSK ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳಲ್ಲ ಬ್ರೋ, RCB ಗೆಲ್ಲಿ ಅಂತಾನೆ ಹೇಳ್ತೀವಿ. RCB ಗೆಲ್ತಾರೆ. RCB ರಿಟರ್ನ್ ಟಿಕೆಟ್ ರೆಡಿ ಮಾಡಿಸ್ಕೊಂಬಿಡಕ್ ಹೇಳಿ. ಓಕೆ, ತಲಾ ರಾಂಚಿಗೆ, ಮಿಕ್ದವರೆಲ್ಲ ಅವ್ರವ್ರ ಊರ್ಗೆ ಪಾಸ್ ಆಗ್ಬೇಕು. ಸೂಪರ್. ಎಲ್ಲಾ ರೀಲ್ಸ್ ಈ ನಡುವೆ ಬರುತ್ತಲ್ಲ, ಏನೋ 9 ವಿಕೆಟ್ ಇಂದ ಗೆದ್ರು 7+2 ತಲಾ ಫಾರ್ ರೀಸನ್ ಅಂತ. ನಾನು ಇವಾಗ ಒಂದ್ ಹೇಳ್ತೀನಿ ಕೇಳಿ. ನಾಳೆ 18th 8-1 ತಲಾ ಫಾರ್ ರೀಸನ್ ಆಗುತ್ತಲ್ಲ. ಓಕೆ, ಸೊ ಒಟ್ಟು ತಲಾ ರಾಂಚಿಗೆ ಏನು ಅವರು ರಿಟರ್ನ್ ಟು ತಮಿಳ್ನಾಡು ಆರ್ ಚೆನ್ನೈ ತಲಾ ಮೇಲೆ ಒಂಚೂರು ಬಟ್ಟೆ ಗಿಟ್ಟೆ ಹಾಕೊಂಡು ಹುಷಾರಾಗಿ ಹೋಗ್ಲಿ. ನಮಗ್ ಧೋನಿ ಬ್ಯಾಟಿಂಗ್ ಆಡ್ಬೇಕು ಬ್ರೋ. ಧೋನಿ ಬಂದ್ 2 6 ಹೊಡೆಯೋದು ಒಂಥರ, ನಾವ್ ಗೆಲ್ಲೋದು ಒಂಥರ. ಧೋನಿ ಚೆನ್ನಾಗಿ ಆಡ್ಲಿ, ಬಟ್ ಅವ್ರು ಸೋಲ್ಲಿ ಅಂತ ನೀವು ಹೇಳ್ತೀರಾ? ಹೌದು, ಸೋಲ್ಲೇಬೇಕು. ಓಕೆ, ಸೊ ಇದು ನೀವು ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಹೀಗೆ RCB CSK ಮ್ಯಾಚ್ಗಳಲ್ಲಿ RCB ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು ಅಥವಾ? ಇಲ್ಲ ಬ್ರೋ, ನಾವು ಪಕ್ಕಾ RCB ಫ್ಯಾನ್ಸ್. ಓಕೆ, ಆ CSK ಮ್ಯಾಚ್ ಬೇರೆ ಟೀಮ್ ಮೇಲೆ ಇರುವಾಗ? ಇಲ್ಲ ಬ್ರೋ, ನೋಡೋದೇ ಇಲ್ವಲ್ಲ, ಕಮ್ಮಿ ನೋಡಲ್ಲ. ನಾವು ಪ್ಲೇಯರ್ಸಿಗೆ ಸಪೋರ್ಟ್ ಮಾಡ್ತೀವಿ. RCB ಆಡ್ತಿಲ್ಲ ಅಂದ್ರೆ, ನಮ್ ಫ್ರಾಂಚೈಸಿ ಆಡ್ತಿದೆ ಅಂದ್ಮೇಲೆ ನಾವು ಬಿಟ್ಕೊಡಲ್ಲ. 16 ಸತಿನೇ ಸೋತಿದೀವಂತೆ, ಪ್ರತಿ ಸಲ ಹಿಂಗ್ ಬಿದ್ಮೇಲೆ ಇವಾಗ ಬಿಟ್ಕೊಡ್ತೀವ ಅಲ್ವಾ? ಇನ್ನೇನು RCB ವರ್ಸಸ್ CSK ಯಾರು ಗೆಲ್ಬೇಕು? RCB. ನೀವು ಕೇಳಂಗೆ ಇಲ್ಲ, RCB ಗೆಲ್ಬೇಕು ಅಷ್ಟೇ. ಯಾಕೆ RCB? ನಾವ್ ಇನ್ನಾಗದ್ ಬಿಡು, ಕಪ್ ನಮ್ದೇ ಅಂತೀವಿ. ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ. ಕಪ್ ನಮ್ದೇ ಅಂತ ಹೇಳ್ಬೇಕು. ಅದಕ್ಕೆ ಈ 16 ವರ್ಷಗಳನ್ನು ತಗೊಂಡಿದ್ವಿ. ಬಟ್ ಈ ಸಲ ಕ್ವಾಲಿಫೈ ಆದ್ರೆ ಖಂಡಿತವಾಗ್ಲೂ ಕಪ್ ಕೂಡ ಗೆಲ್ಬಹುದು ಅಂತ ನಿರೀಕ್ಷೆ ಇದೆಯಾ? ಹೌದು, ಲಾಸ್ಟ್ ಪ್ಲೇಸ್ ಇಂದ ಇಲ್ಲಿವರೆಗೂ ಬಂದಿದ್ದಾರೆ, ಇನ್ನು ಇಲ್ಲಿಂದ ಅಲ್ಲಿವರೆಗೂ ಹೋಗಕ್ಕಾಗಲ್ವಾ? ಸೊ ಒಂದ್ಸರಿ IPL ಹಿಸ್ಟ್ರಿ ನೋಡಿದ್ರೆ ಏನು ಕೆಳಮಟ್ಟದಲ್ಲಿ ಇದ್ದಂತ ಟೀಮ್ಗಳು ಬೌನ್ಸ್ ಬ್ಯಾಕ್ ಆಗಿ ಇದ್ ಮಾಡಿರೋ, ಅಂದ್ರೆ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿರೋ ತುಂಬಾ ಕಡಿಮೆ. ಬಟ್ ಮುಂಬೈ ಇಂಡಿಯನ್ಸ್ ಟೀಮ್ಗಳೆಲ್ಲ ಆತರ ಮಾಡಿದೆ. ಸೊ ಅದೇ ತರ ಇಲ್ಲೂ ಆಗ್ಬೋದು ಈ ಸಾರಿ ಅಂತ ಅನ್ಸುತ್ತಾ? ತುಂಬಾ ಇನ್ನೇನು 6 ಮ್ಯಾಚ್ಗಳಲ್ಲಿ 7 ಮ್ಯಾಚ್ಗಳಲ್ಲಿ ಸತತ ಸೋಲ್ ಕಂಡ ನಂತರ ಬೌನ್ಸ್ ಬ್ಯಾಕ್ ಮಾಡಿ ಗೆದ್ದಂತ ಉದಾಹರಣೆಗಳು ಬಹಳ ಕಡಿಮೆ. ಹೌದು, ಕಮ್ಮಿ. ಮುಂಬೈ ಒಂದೇ ಮಾಡಿದ್ದು 18 ಅಲ್ಲೋ 19 ಅಲ್ಲೋ. ಬಟ್ ಈ ಸತಿ RCB ಮಾಡ್ತಾರೆ. ಗೆದ್ದಿರೋದೇನು ಒಳ್ಳೊಳ್ಳೆ ಟೀಮ್ಸ್ ಮೇಲೆ ಗೆದ್ಕೊಂಡು ಇಲ್ಲಿ ತನಕ ಬಂದಿರೋದು, ಒಳ್ಳೆ ಪರ್ಫಾರ್ಮೆನ್ಸ್ ಇಂದ ಗೆದ್ಕೊಂಡ್ ಬಂದಿದೆ. 16 ಅಲ್ಲಿ ಆಗಿದ್ರು ಕೂಡ 16 ಅಲ್ಲಿ ಒಳ್ಳೆ ಕಪ್ ಗೆಲ್ಲೋ ಚಾನ್ಸ್ ಇದ್ರು ಕೂಡ ಅವಾಗ ನಿರಾಸೆ ಮಾಡಿದ್ರು. ಆ ನಿರಾಸೆ ಈ ಬಾರಿ ಅಂದ್ರೆ ಏನು ನಮ್ಮ ಆಸೆನ ಈಡೇರಿಸ್ತಾರೆ ಅಂತ ಅನ್ಸುತ್ತಾ? ಪಕ್ಕ 100%. ಫೈನ್. ಎಸ್, ನೀವು ಒಂದ್ಸಾರಿ RCB ಗೆ ವಿಶ್ ಮಾಡ್ಬಿಡಿ. ಈ ಸಲ ಕಪ್ ಆಲ್ ದ ಬೆಸ್ಟ್ RCB. ಈ ಸಲ ಕಪ್ ನಮ್ದೇ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು RCB ಯ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.